ಆರಂಭದಲ್ಲಿ ಒಬ್ಬ ಮಿಲಿಟರಿನಲ್ಲಿದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ಕರ್ನಾಟಕಕ್ಕೆ ಬರ್ತೀರಿ. ಎಲ್ಲ ಅಕ್ಕಪಕ್ಕ ಎಲ್ಲ ಬುದ್ಧಿವಂತರ ಎಲ್ಲ ಇವ್ನು ದಡ್ಡಾರಿ ಇವನಿಗೆ ನಮ್ಮ ಮಾಡಿ. ಸೊ ಅವಾಗ ಸಿಕ್ಕಿದ್ದೆ ಸಾಕು ಹೋಗ್ಬಿಟ್ಟು ನಾನು ಮಿಲಿಟ್ರಿಗೆ ಹೋಗಿ ಸೇರ್ಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಶಿಸ್ತನ್ನು ಕಲಿಸ್ತು ಅಂತ. ದೇಶದ ಬಗ್ಗೆ ಒಂದು ಗೌರವ, ದೇಶದ ಸಲುವಾಗಿ ಬದುಕಬೇಕು, ದೇಶದ ಸೇವೆ. ದೇಶ ಅಂತ ಬಂದ ತಕ್ಷಣ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಮರ್ತು ಬಿಡುವಂತ ಆ ಕ್ವಾಲಿಟಿ ಒಳಗಿಂದ. ದೇಶ ಇರುತ್ತೆ, ಆದ್ರೆ ಅದನ್ನ ಬಳಸ್ಕೊಳ್ಳೋದೆಲ್ಲ ತಮ್ಮ ಸ್ವಾರ್ಥಕ್ಕೆ. ಕೆಲವು ಸರ್ತಿ ಇವ್ರು ಕಚ್ಚಾಟ ನೋಡ್ತಾರ ಕೀಳು ಮಟ್ಟದ ರಾಜಕೀಯ. ಈ ನನ್ನ ಮಕ್ಕಳು ಇಷ್ಟು ಪಾರ್ಟಿ ಮಾಡ್ತಿದ್ದಾರೆ, ಕುತ್ಕೊಂಡು ಕುಡಿತಾ ಇದಾರೆ. ಯಾಕಂದ್ರೆ ಯಾವನೊಬ್ಬ ಯೋಧ ಆ ಚಳಿಲಿ ಬಂದೂಕ್ ಹಿಡ್ಕೊಂಡು ನಿಂತಿದ್ದಾನೆ. ಅದಕ್ಕೋಸ್ಕರ ಈ ನನ್ನ ಮಕ್ಕಳು ಇಷ್ಟ ಆರಾಮ. ಯಾಕಂದ್ರೆ ನಮ್ಗೆ ಗೊತ್ತಾಗತ್ತ, ನಾವು ಕಣ್ಣಾರ ನೋಡಿದ್ದೇವೆ. ಅವನು ಮಲ್ಕೊಂಡ್ಬಿಟ್ಟ ಅಂದ್ರೆ ದುಶ್ಮನ್ ಇಲ್ಲಿ ಬಂದು ಇವ್ರಿಗೆ ಪಾರ್ಟಿನ ಮಾಡಕ್ ಬಿಡಲ್ಲ. ಇವ್ರು ಮಾಡಿರೋ ಭ್ರಷ್ಟಾಚಾರ ದುಡ್ಡು ಕಿತ್ಕೊಂಡು ಅವನು ಗಡಿಯಲ್ಲಿ ನಿಂತಿದ್ದಕ್ಕೆ ನಾವು ಇದೆಲ್ಲ ಹಲ್ಕಟ್ ಕೆಲಸ ಮಾಡಕ್ಕೆ ಸಾಧ್ಯ ಆಗ. ಸರ್, ನನಗೆ ಇಲ್ಲಿ ಈಗ ನೀವು ಈ ರಾಜಕಾರಣದ ಜೊತೆನಲ್ಲಿ ನಿಮ್ಮ ಈ ವೃತ್ತಿ ಬದುಕಿನ ಬಗ್ಗೆ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ನೀವು ಆರಂಭದಲ್ಲಿ ಒಬ್ಬ ಮಿಲಿಟರಿನಲ್ಲಿದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ಕರ್ನಾಟಕಕ್ಕೆ ಬರ್ತೀರಿ. ಸೊ ಹೇಗಿತ್ತು ಆವತ್ತಿನ ಪರಿಸ್ಥಿತಿ? ನೋಡಿ, ನನಗೆ ನಮ್ಮ ಅಕ್ಕಪಕ್ಕ ನಮ್ಮ ಕಸಿನ್ ಬ್ರದರ್ಸು ಕಸಿನ್ ಸಿಸ್ಟರ್ಸ್ ಎಲ್ಲ ನಮ್ಮನೇಲಿ ವಿದ್ಯೆ ಬಗ್ಗೆ ಬಹಳ ಪ್ರಾಮುಖ್ಯತೆ. ಎಲ್ಲರೂ ಇಂಜಿನಿಯರ್ಗಳು ಡಾಕ್ಟರ್ಗಳೆಲ್ಲ ಆಗ್ಬಿಟ್ಟು ನನಗೆ ಮಾರ್ಕ್ಸ್ ಇರಲಿಲ್ಲ, ಅಷ್ಟು ಚೆನ್ನಾಗಿ ಓದಿರಲಿಲ್ಲ ನಾನು 10ನೇ ಕ್ಲಾಸ್ವರೆಗೂ. ಸೊ ಅದಕ್ಕೋಸ್ಕರ ನನಗೆ ಸಿಕ್ಕಿದ್ದೆ ಸಾಕು ಒಂದು ಒಳ್ಳೆ ನೌಕರಿ ಹೆಸರು ಮಾಡಬೇಕು ಅಂತ ಭಾಳ ದುಃಖ ಆಗ್ತಾಯಿತ್ತು. ಎಲ್ಲರೂ ಅವಾಗೆಲ್ಲ VTU ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಅಲ್ಲಿ ಹೋಗೋದು, BMS ಕಾಲೇಜಲ್ಲಿ ಮೆಡಿಸಿನ್ ಮಾಡೋರು. ಮತ್ತು ಅವಾಗ ಅಫ್ಕೋರ್ಸ್ PS ಇರಲಿಲ್ಲ, RV ಇತ್ತು. ಮತ್ತು ನಾನು ಐ ವಾಸ್ ಸಾರ್ಟ್ ಆಫ್ ಲೆಫ್ಟ್ ಔಟ್. ಎಲ್ಲ ಅಕ್ಕಪಕ್ಕ ಎಲ್ಲ ಬುದ್ಧಿವಂತರ ಎಲ್ಲ ಇವ್ನು ದಡ್ಡಾರಿ ಇವನಿಗೆ ನಮ್ಮ ಮಾಡಿ. ಸೊ ಅವಾಗ ಸಿಕ್ಕಿದ್ದೆ ಸಾಕು ಹೋಗ್ಬಿಟ್ಟು ನಾನು ಮಿಲಿಟ್ರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಮತ್ತು ನನಗೆ ಯಾವತ್ತು ಕೂಡ ಹೇಳಲ್ಲ, ಬಟ್ ವೆರಿ ವೆರಿ ಎಕ್ಸ್ಟ್ರಾರ್ಡಿನರಿ ರಿವಾರ್ಡಿಂಗ್. ನಿಮ್ಮ ಬದುಕಿನಲ್ಲಿ ಒಂದು ಶಿಸ್ತನ್ನು ಕಲಿಸ್ತು ಅಂತ. ಶಿಸ್ತನ್ನು ಮತ್ತು ಒಂದು ದೇಶದ ಬಗ್ಗೆ ಒಂದು ಗೌರವ, ದೇಶದ ಸಲುವಾಗಿ ಬದುಕಬೇಕು, ದೇಶದ ಸೇವೆ. ದೇಶ ಅಂತ ಬಂದ ತಕ್ಷಣ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಮರ್ತು ಬಿಡುವಂಥ ಆ ಕ್ವಾಲಿಟಿ ಒಳಗಿಂದ ಬಂದ್ಬಿಡುತ್ತೆ ಅಲ್ಲಿಗೆ. ಅದು ನಾನು ಆ ಸೇರಿದ ಸಮಯ 1986. ಅವಾಗ ರಾಜೀವ್ ಗಾಂಧಿ ಪ್ರಧಾನಿಗಳಾಗಿದ್ದ. ಅವಾಗ ಶ್ರೀಲಂಕಾ ಜೊತೆ ಯುದ್ಧದ ಒಪ್ಪಂದ, ಅಲ್ಲಿ ಶಾಂತಿ ಪಡೆ ತಯಾರು ಮಾಡೋದು. ಬಟ್ ನಾನು ಜಾಸ್ತಿ ದಿನ ಅಲ್ಲಿ ಉಳಿಯೋಕ್ಕಾಗಿಲ್ಲ. ನನಗೆಲ್ಲೋ ಅನ್ನಿಸ್ತು ದಟ್ ನಾನು ಸ್ವಲ್ಪ ಚೆನ್ನಾಗಿ ನಾವು ಮಾಡೋರಿಗೆ ಕೆಪಾಸಿಟಿ ಇದೆ ಅನ್ನೋ ದೃಷ್ಟಿಯಿಂದ. ಬಟ್ ಅಲ್ಲಿ ಹೇಗಿತ್ತು ಅಲ್ಲಿಯ ವಾತಾವರಣ ಅಂತ? ಅಂದರೆ ನೀವು ಆ್ಯಸ್ ಎ ಸೋಲ್ಜರ್ ಆಗಿ ತುಂಬ ಆ್ಯಕ್ಚುಲಿ ಐ ಆಮ್ ನಾಟ್ ವೆರಿ ಕಾಂಪಿಟೆಂಟ್ ಟು ಟಾಕ್ ಬಿಕಾಸ್ ಐ ವಾಸ್ ದೇರ್ ಫಾರ್ ವೆರಿ ವೆರಿ ಶಾರ್ಟ್ ಪೀರಿಯಡ್. ಇನ್ನೂ ಭಾಳ ಜನ ಅನುಭವಿ ಜನ ಇದ್ದರು. ಬಟ್ ಒಟ್ಟಿನಲ್ಲಿ ದೇಶದ ಸಲುವಾಗಿ ಏನು ಬೇಕು ನಾನು ಕಣ್ಣಾರು ನೋಡ್ತಾ ಇದ್ದಲ್ಲ ಎಂಥ ಜನ ಅಲ್ಲಿ ಆ ಸಮಯದಲ್ಲಿ. LTT ಜಾಸ್ತಿ ಇತ್ತು. ನಮ್ಮವರು ಭಾಳ ಕೆಲವರು ಹಗುರವಾಗಿ ತೊಗೊಂಡ್ಬಿಟ್ಟು ಪ್ಯಾರಾಡ್ರಾಪಿಂಗ್ ಮಾಡ್ಕೊಂಡು ಪ್ಯಾರಾಚೂಟಿಂದ ಕೆಳಗಡೆ ಇಳಿಯೋಕ್ಕಿಂತ ಮುಂಚೆ ಅವ್ರು ಗುಂಡು ನೋಡಿ ಸಾಯಿಸಾಕ್ಬಿಟ್ಟಿದ್ರು. ಮತ್ತು ಭಾಳಷ್ಟು ಕ್ಯಾಶುಯಾಲಿಟಿ ನಾವು ಸಫರ್ ಮಾಡಿದ್ವಿ. ತದನಂತರ ಅವ್ರಿಗೆ ಅದು ಟೆರರಿಸ್ಟ್ ಆರ್ಗನೈಸೇಷನ್. ವಿ ಆರ್ ಎ ಮೋರ್ ಡಿಸಿಪ್ಲಿನ್ಡ್ ಆರ್ಗನೈಸೇಷನ್. ಬಟ್ ಆ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ಚೇಂಜ್ ಆಫ್ ಸ್ಟ್ರಾಟಜಿ ಮಾಡಿಬಿಟ್ಟು ಹತೋಟಿಗೆ ತಗೊಂಡ್ರು. ಬಟ್ ಅಲ್ಲಿ ಬರುವಂತಹ ಒಂದು ಯುವಕರ ಅಥವಾ ಯೋಧರ ಟೀಮು ಹೆಂಗಿರುತ್ತೆ, ಆ ಫೋರ್ಸ್ ಹೆಂಗಿರುತ್ತೆ ಅಂತ? ವೆರಿ ವೆರಿ ಕಮಿಟೆಡ್. ದೇಶ ಅಂದ ತಕ್ಷಣ ಭಾಷೆ ಇಲ್ಲ, ಜೊತೆಯಲ್ಲಿ ನಿಮಗೆ ತಮಿಳ್ನವ್ರು ಇರ್ತಾರೆ, ತೆಲುಗಿನವ್ರು ಇರ್ತಾರೆ, ಮತ್ತು ಪಂಜಾಬಿ ಎಲ್ಲ ಭಾಷೆಯವರು ಇರ್ತಾರಲ್ಲ. ಯು ಡೋಂಟ್ ಫೀಲ್ ಇಲ್ಲಿ ಕೂತ್ಕೊಂಡ್ರೆ, ಇಲ್ಲಿ ನೀವು ಬ್ರಾಹ್ಮಣರಾಗಿ ಕೂತ್ಕೊಂಡ್ರೆ ಅವ್ನು ಉತ್ತರಾದಿ ಮಾಡಿದವನು, ಅವನು ವ್ಯಾಸರ ಮಾಡಿದವನು. ಬ್ರಾಹ್ಮಣರು ಮಧ್ಯದಲ್ಲೇ ಅಲ್ಲೇ ಎರಡು ಬೇರೆ ಲಿಂಗಾಯತರು ಒಕ್ಕಲಿಗರು ಬಿಟ್ಬಿಡಿ. ನಾಲ್ಕು ಅವರು ಈ ಮಠದವರು, ಅವ್ರ ಮಂತ್ರಾಕ್ಷತೆ ಕೆಂಪಿದೆ, ಇವ್ರ ಮಂತ್ರಾಕ್ಷತೆ ಬೇರೆ ಮಠ. ಅಲ್ಲಿ ಹೋದ ನಂತರ ದೇಶಕ್ಕೆ ಸಲುವಾಗಿ ಎಲ್ಲ ಮಾಡ್ಬಿಡ್ಬೇಕು ಅಂತ ಅಲ್ಲಿ ಪ್ರಾಣ ಕೊಡಕ್ತಾ. ಎಷ್ಟು ಜನ ಯುವಕರು ನೋಡ್ತೀವಲ್ಲ, ಇನ್ನು ನೋಡಿ ಮೊನ್ನೆ ತಾನೆ ಇದೆ ನಮ್ಮ ಬಸವನಗುಡಿ ಹುಡುಗ ಕ್ಯಾಪ್ಟನ್ ಪ್ರಾಂಜಲ್ ಅಂತ ಸಿಬ್ಬಂದಿ ಹೇಳ್ದ, ನೀನು ಬರಬೇಡ ನಾನು ನೋಡ್ಕೋತೀನಿ, ನನಗೆ ಹಿಂದೆ ಮಾಡ್ತೀನಿ ಅಂದ್ಬಿಟ್ಟು ಮುಂದೆ ನುಗ್ಗಿ ಎಷ್ಟು ಜನ ಟೆರರಿಸ್ಟ್ ಸಾಯಿಸ್ಬಿಟ್ಟು ಪಾಪ ಅವನು ಸತ್ತೋದ. ಅದೇ ರೀತಿಯಾಗಿ ಸಂದೀಪ್ ಉನ್ನಿಕೃಷ್ಣನ್ ಕೂಡ ನೀವು ಮಾಡಿ ಮೇಲೆ ಬರಬೇಡ, ನಾನು ಕವರ್ ಕೊಡು, ನಾನು ಹೋಗ್ತೀನಿ ಅಂದರೆ ಅವ್ನು ಹೇಳ್ಬೋದಾಗಿತ್ತಲ್ಲ, ನಾನು ಬೇರೆ IT ಕಂಪ್ನಿಲಿ ಇರ್ಬೋದಾಗಿತ್ತು, ಅಪಾರ್ಟ್ಮೆಂಟ್ ತೊಗೊಂಡು ಹೆಂಡತಿ ಮಕ್ಕಳ ಜೊತೆ ಬೆನ್ಸ್ ಕಾರ್ ತೊಗೊಂಡು ಇರ್ಬೋದಾಗಿತ್ತು. ಅಲ್ಲಿ ಹೋದ ನಂತರ ದೇಶ ಅಂತ ಮೈಮೊಳಗೆ ಬಂದ್ಬಿಡುತ್ತಲ್ಲ. ಈ ಕೆಲವು ನನ್ನ ಮಗ ಈ ರಾಜಕಾರಣಿಗಳಿಗೆ ಸ್ವಲ್ಪ ದಿನ ಆದರೂ ಟ್ರೈನಿಂಗ್ ಕೊಡಿಸ್ಬೇಕು.
ಎಷ್ಟು ಕೀಳು ಮಟ್ಟದಲ್ಲಿ ಮಾಡ್ತಾರೆ. ಅದೇ ನಾವು ಅಂಥವ್ರ ತ್ಯಾಗನೂ ನಾವು ನೋಡಿದ್ದೀವಿ, ಅಂಥವ್ರ ಜೊತೆ ನಾವು ಬದುಕಿದ್ದೀವಿ ನಾವು. ಮತ್ತು ಈ ನನ್ನ ಮಕ್ಕಳಿಗೂ ನಾವು ನೋಡ್ತೀವಿ ಅಲ್ಲಿಗೆ ಹೆಂಗೆ ಕಚ್ಚಾಡ್ತಾರೆ. ನನಗೆ ಹೆಸರಿಗೆ ಮಾತ್ರ ದೇಶ ಇರುತ್ತೆ, ಆದ್ರೆ ಅದನ್ನ ಬಳಸ್ಕೊಳ್ಳೋದೆಲ್ಲ ತಮ್ಮ ಸ್ವಾರ್ಥಕ್ಕೆ. ಈ ಸೈಟ್ ಬೇಕು. ಕೆಲವು ಸರ್ತಿ ಇವ್ರು ಕಚ್ಚಾಟಲ್ಲಿ ನೋಡ್ತಾರಾಗ ನಾನು ಇವ್ರದ್ದು ಈ ಕೀಳು ಮಟ್ಟದ ರಾಜಕೀಯ ಮತ್ತು ಈ ಸಾವಿರ ಕೋಟಿ ಆಗೋ ಈ ಮದುವೆಗಳು ಇದೆಲ್ಲ ನೋಡ್ತೀವಲ್ಲ, ನೋಡಿದ್ರೆ ಇದೆಲ್ಲ ಮದುವೆ. ಈ ನನ್ನ ಮಕ್ಕಳು ಇಷ್ಟು ಪಾರ್ಟಿ ಮಾಡ್ತಿದ್ದಲ್ಲ, ಕೂತ್ಕೊಂಡು ಕುಡಿತಾ ಇದ್ದಾರೆ. ಯಾಕೆಂದರೆ ಯಾವನೊಬ್ಬ ಯೋಧ ಆ ಚಳಿಲಿ ಬಂದೂಕ್ ಹಿಡ್ಕೊಂಡಲ್ಲಿ ನಿಂತಿದ್ದಾನೆ, ಅದಕ್ಕೋಸ್ಕರ ಈ ನನ್ನ ಮಕ್ಕಳು ಇಷ್ಟು ಆರಾಮಾಗಿ ಕೂತ್ಕೊಂಡು. ಯಾಕಂದ್ರೆ ನಮಗೆ ಗೊತ್ತಾಗತ್ತೆ, ನಾವು ಕಣ್ಣಾರ ನೋಡಿದ್ದೀವಿ ನಾವು. ಅವನು ಮಲ್ಕೊಂಡ್ಬಿಟ್ಟ ಅಂದ್ರೆ ಆ ದುಶ್ಮನ್ ಇಲ್ಲಿ ಬಂದು ಇವ್ರಿಗೆ ಪಾರ್ಟಿನ ಮಾಡಕ್ ಬಿಡಲ್ಲ, ಇವ್ರು ಮಾಡಿರೋ ಭ್ರಷ್ಟಾಚಾರ ದುಡ್ಡು ಕಿತ್ಕೊಂಡು ನೆಮ್ಮದಿಯಾಗಿರಕ್ಕೂ ಬಿಡೋದಿಲ್ಲ. ಪಾಪ ಅವನು ಬಾಗಲಕೋಟೆನೋ ಬಿಜಾಪುರದಲ್ಲಿ ಒಬ್ಬ ಯೋಧ ಹೆಂಡತಿ ಮಕ್ಕಳಿಗೆ ಬಿಟ್ಬಿಟ್ಟು ಆ -25 ಡಿಗ್ರಿ ಚಳಿಲಿ ಬಂದೂಕ್ ಹಿಡ್ಕೊಂಡು ಗಡಿಲಿ ನಿಂತಿರ್ತಾನಲ್ಲ, ಅವನು ಗಡಿಲಿ ನಿಂತಿದ್ದಕ್ಕೆ ನಾವು ಇದೆಲ್ಲ ಹಲ್ಕಟ್ ಕೆಲಸ ಮಾಡಕ್ಕೆ ಸಾಧ್ಯ ಆಗತ್ತೆ. ಆ ಅರಿವು ನಮಗೆ ನಿಜವಾಗಲೂ ಅರ್ಥ ಆಗತ್ತೆ ಅಲ್ಲಿಗೆ. ದಟ್ ಯಾರೋ ಅಲ್ಲಿ ಮಾಡ್ತಾ ಇದ್ದಿದ್ದಕ್ಕೆ ನೀವು ಏನು ಬೇಕಾದರೂ ಇಲ್ಲಿ ಮಾಡು. ಅಟ್ಲೀಸ್ಟ್ ದೇಶದ ಬಗ್ಗೆ ಇವರಾದ್ರೂ ಏನೋ ಮಾಡಬೇಕಲ್ಲ, ಆ ರಿಯಲೈಸೇಷನ್ ಇರುತ್ತೆ. ನೀವು ಈಗ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಬಾಲ್ಯ ಹೇಗಿತ್ತು? ಯಾಕಂದರೆ ನಾನು ಕೇಳಿರೋ ಪ್ರಕಾರ ನೀವು ತುಂಬ ತುಂಟ, ಜೊತೆಗೆ ಸ್ವಲ್ಪ ಒರಟು ಸ್ವಭಾವದಲ್ಲಿ ಇದ್ದಂಥ ವ್ಯಕ್ತಿ. ಇದ್ದಕ್ಕಿದ್ದ ಹಾಗೆ ಆರ್ಮಿ ಸೇರಿದ ತಕ್ಷಣ ಒಂದು ಶಿಸ್ತು ಅಥವಾ ದೇಶ ಪ್ರೇಮ ಎಲ್ಲ ಸೃಷ್ಟಿಯಾಗ್ಬಿಡ್ತು. ಬಟ್ ಬಾಲ್ಯ ಹೇಗಿತ್ತು ಅಂತ? ನಾವು ಭಾಳ ಮುಕ್ತ ವಾತಾವರಣದಲ್ಲಿ ನಾವು ಬೆಳೆದವ್ರು ನಾವು. ಮತ್ತು ನಾನು ಇಲ್ಲಿ ನಮ್ಮ ತಂದೆ ಬಿಹಾರ ಕೊಟ್ಟೋಗ್ಬಿಟ್ಟು 54ನೇ ಇಸ್ವಿಯಿಂದ 90ನೇ ಇಸ್ವಿ ತನಕ ಅಲ್ಲೇ ಇದ್ದು, ವಿಶ್ವೇಶ್ವರಯ್ಯನವ್ರ ಜೊತೆ ಹೊಟ್ಟೋದ್ರು ಅಲ್ಲಿ. ಮತ್ತು ಸುಮಾರು ಕಾಲ ನಾನು ಕರ್ನಾಟಕ ಬೆಂಗಳೂರಲ್ಲಿ ಕೂಡ ನಾನು ಪೊಲೀಸ್ ಸ್ಟೇಷನ್ ರೋಡ್ ಇರುವಾಗ 1971 ವಾರ್ ಆಗಿರುವಾಗ ನಾನು ಕುಮಾರನ್ಸಲ್ಲಿ ನಾವು ಇದ್ದಿದ್ದಲ್ಲಿ ಮನೆಗೆ ಹೋಗ್ಬಿಟ್ಟು ದೀಪ ಆರಿಸಿ ಅಂತ ನಾವು ಹುಡುಗರು ಮಾಡ್ತಾಯಿದ್ದೆ. ಅಲ್ಲಿಗೆ ರಸ್ತೆಯಲ್ಲಿ ಫುಟ್ಪಾತಲ್ಲಿ ನಾವು ಸೈಕ್ಲಿಂಗಲ್ಲಿ ಕಲ್ತಿದ್ದು. ಮತ್ತು ಯೋಧರಿಗೆ ಏನಾದರೂ ಬೇಕು ಅಂತ ಅವಾಗ ಇದು ಬೇಕಾಗಿತ್ತು, ಏನಂತೀರಿ ನೀವು, ಅಲ್ಯೂಮಿನಿಯಂ. ಮನೆಯಿಂದ ಅಲ್ಯೂಮಿನಿಯಂ ನಮ್ಗೆ ಗೊತ್ತಿಲ್ಲ, HALಗೆ ಅಲ್ಯೂಮಿನಿಯಂ ಬೇಕು, ಯಾಕಂದ್ರೆ ಏರೋಪ್ಲೇನ್ ತಯಾರಕ್ಕೆ ಅಲ್ಯೂಮಿನಿಯಂ ನಮಗೆ ಗೊತ್ತಿಲ್ಲ, ಅದಕ್ಕೆ ಏರೋಪ್ಲೇನ್ ಮಾಡೋಕ್ಕಲ್ಲ. ಸೊ ಯಾರು ಮನೆಯೊಳಗೆ ಅಲ್ಯೂಮಿನಿಯಂ ಇದೆ ಅಂತ ಅಲ್ಯೂಮಿನಿಯಂ ಕೊಡಿ ಯಾರಾದರೂ ಇದ್ರದ್ದು, ಪಾಪ ಜನ ಎಲ್ಲ ಕೊಡೋರು. ಆ ರೀತಿ ನಾವು ಹಿಂದೆ ಹೇಳೋರಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ಕಾಲೇಜ್ ಬಂದಿರುವಾಗ ಜನ ಒಡವೆನೇ ಕೊಟ್ಬಿಡೋರು ಅಂತ. ಸೊ ಆ ಯುದ್ಧದ ಸಮಯದಲ್ಲಿ ನಾವು ಚಿಕ್ಕ ಹುಡುಗರು ಇರುವಾಗ ನಾವು ನೋಡಿದ್ದು. ಮತ್ತು 2ನೇ ಸರ್ತಿ ನಾನು ಪಟ್ನಾದಲ್ಲಿರುವಾಗ JP ಮೂಮೆಂಟ್ನ ನಾನು ನೋಡಿದ್ದು. ಜಯಪ್ರಕಾಶ್ ನಾರಾಯಣ್ ಅವ್ರ ಮನೆಯಲ್ಲಿ ನಾವು ಶತ್ರುಘ್ನ ಸಿನ್ಹಾಗೆ ಫ್ಯಾನ್ಸ್ ನಾವೆಲ್ಲ. ಸೊ ಶತ್ರುಘ್ನ ಸಿನ್ಹಾ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಜಯಪ್ರಕಾಶ್ ನಾರಾಯಣ್ ಮನೆಗೆ ಬಿಟ್ಬಿಟ್ಟು ಮುದುಕಪ್ಪನ ನಮಗೆ ವ್ಯಾಲ್ಯೂನೇ ಗೊತ್ತಿರಲಿಲ್ಲ ಜಯಪ್ರಕಾಶ್ ನಾರಾಯಣ್ ಜೊತೆ ನಾವು ಇದೀವಿ ಅಂತ. ಅಂಥವ್ರ ಮನೆಗೆ ಮಧು ದಾಂಡವಟೆ, ಪ್ರಮೀಳಾ ದಾಂಡವಟೆ ಸೈಕಲ್ ರಿಕ್ಷಾ ಒಳಗೆ ಅವ್ರ ಮನೆಗೆ ಬರೋರು, ಟೀ ಕೊಡೋರು ಕಪ್ಪಲ್ಲಿ, ಅದಕ್ಕೆ ಮುರಿದೋಗಿರೋ ಕಪ್ಪಲ್ಲಿ ಅಂಥದ್ದೆಲ್ಲ. ನಾವು ಅವಾಗ ಎಷ್ಟು 13-14 ವರ್ಷ ಆ ಟೈಮಲ್ಲಿ CRPF ದೊಣ್ಣೆ ಏಟ್ ತಿಂದಿರೋದು. ಮತ್ತು ಅದೇ ಟೈಮ್ ಸ್ಕೂಲಲ್ಲಿ ಇರುವಾಗ ಪಟ್ನಾದಲ್ಲಿ ಮದರ್ ಟೆರೆಸಾ ತ 2 ವರ್ಷದ ಚೆನ್ನಾಗಿ ನಾನು ಬಯಸ್ಕೊಂಡಿದ್ದೀನಿ. ಮದರ್ ಟೆರೆಸಾ ಅನಾಥಾಲಯ ನಡೆಸ್ತಾ ಇರುವಾಗ ನಾವು ಹಳೆ ಪೇಪರು, ಹಳೆ ಬಟ್ಟೆ ಎಲ್ಲ ಸೈಕಲ್ ಮೇಲೆ ಹಿಂದ್ಗಡೆ ಹಾಕೊಂಡು ಹೋಗಿ ಪಟ್ನಾ ಸಿಟಿ ಗುಲ್ಜಾರ್ ಬಾಗ್ ಅಂತ, ಗುಲ್ಜಾರ್ ಬಾಗ್ದಲ್ಲಿ ಸಿಸ್ಟರ್ಸ್. ಸೊ ನಮಗೆ ಆ ಓದೋದು ಬಿಟ್ಟು ಬೇರೆ ಎಲ್ಲಾದ್ರ ಮೇಲೆ, ಮತ್ತೆ ಪಕ್ಕದಲ್ಲಿ ದೊಡ್ಡ ಗಂಗಾ ನದಿ, ವಿದ್ಯೆ ಬಗ್ಗೆ ಬಿಟ್ಟು ಬೇರೆ ಎಲ್ಲ. ಮತ್ತೆ ಅಲ್ಲಿ ಟೆಂಪರೇಚರ್ಸ್ 44-45 ಡಿಗ್ರಿ ಟೆಂಪರೇಚರ್ ಕೂಡ ನಾವು ಸೈಕಲ್ ತುಳ್ಕೊಂಡು ಬಿಸಿಲಲ್ಲಿ ಹೋಗ್ತಾ ಇದ್ವಿ. ಯಾರೋ ಪುಣ್ಯಾತ್ಮರು ನಮಗೆ ಅಲ್ಲಿ ಕಕ್ಕಡಿ ಅಂತ ಕೊಡೋರು, ನಮಗೆ ಕಕ್ಕಡಿ ತಿನ್ಬಿಟ್ಟು ಬೆಲ್ಲದ ನೀರು ಕುಡಿದ್ಬಿಟ್ಟು ಸೈಕ್ಲಿಂಗಲ್ಲಿ ಮಾಡ್ತಾ ಇರೋದು. ಮತ್ತು ಟೆಂಪರೇಚರ್ -1 or 2 ಇರೋದು. ಅಂಥದ್ರಲ್ಲಿ ಬರೀ ಒಂದು ಶರ್ಟ್ ಆ್ಯಂಡ್ ಬರೀ ಹಾಕೋಣ. ಸೊ ಇಟ್ ಮೇಡ್ ಅವರ್ ಕಾನ್ಸ್ಟಿಟ್ಯೂಷನ್ ವೆರಿ ಸ್ಟ್ರಾಂಗ್. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಸೇ ಅಬೌಟ್ ದೆಮ್. ಓಕೆ, ಈಗ ನೀವು ಇದಕ್ಕಿದ್ದಂಗೆ ಈಗ ಏನು ಮಿಲಿಟರಿಲಿ ಇದ್ದಂಥವ್ರು ಬೆಂಗಳೂರಿಗೆ ಬರ್ತೀರಿ, ಬೆಂಗಳೂರಿನಲ್ಲಿ ಉಪನ್ಯಾಸವನ್ನು ಶುರು ಮಾಡ್ತೀರಿ. ಸೊ ಹೇಗಿತ್ತು ಅವತ್ತಿನ? ನಾನು ಆರ್ಮಿ ಬಿಟ್ಟ ನಂತರ ನನಗೆ ಒಳ್ಳೆ 4,000 ರೂಪಾಯಿ ಪಗಾರ ಸಿಗ್ತಾ ಇತ್ತು, ಜೀಪ್ ಇತ್ತು ಎಲ್ಲ. ಅದು ವಾಪಸ್ ಬಂದ ನಂತರ NMKRV ಗರ್ಲ್ಸ್ ಕಾಲೇಜಲ್ಲಿ ನನಗೆ ಟೀಚರ್ ಆಗ್ತೀರಿ, ಲೆಕ್ಚರರ್ ಆಗಿ 650 ರೂಪಾಯಿ ತಿಂಗಳಿಗೆ. ಮತ್ತು ವಾಪಸ್ ನಾನು ಹೆರ್ಕುಲಸ್ ಸೈಕಲ್ ಮೇಲೆ ಹೋಗಿ ಬಂದು. ಬಟ್ ಅದಾದ ನಂತರ ನಾನು ಐಸೆಕ್ ಸೇರಿಕೊಂಡು ಐಸೆಕಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ರಾಜಸ್ಥಾನ್ಗೆ ಹೋಗ್ಬಿಟ್ಟು ಸಿವಿಲ್ ಸರ್ವಿಸಸ್ ಓದಿ, ಅಲ್ಲಿಂದ ನಾನು 3ನೇ ಅಟೆಂಪ್ಟಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಕ್ತು ನನಗೆ. ಫಾರಿನ್ ಸರ್ವಿಸಲ್ಲಿ ನಂತರ ಪರ್ಸನಾಲಿಟಿಗೆ ಸೂಟ್ ಆಗಲ್ಲ ಅಂದ್ಬಿಟ್ಟು ನನಗೆ ಯಾವಾಗ ನಿನಗೆ ರ್ಯಾಂಕ್ ಚೆನ್ನಾಗಿದೆ, ನೀನು IPSಗಳು ಕರ್ನಾಟಕ ಕಾರ್ಡರ್ ಸಿಗ್ಬಿಡುತ್ತೆ ಅಂತ ಸ್ನೇಹಿತರು ಹೇಳಿದ್ದಕ್ಕೆ ಆಯಿತು ಬರ್ಕೊಟ್ಟು. ಎಷ್ಟು ಲಕ್ಷ? ಆಲ್ಮೋಸ್ಟ್ ಅವಾಗ 14-15 ಲಕ್ಷನ ಪರೀಕ್ಷೆ ಬರೆದ್ರಲ್ಲಿ ನಂದು 101 ಇತ್ತು ರ್ಯಾಂಕ್. ಓಕೆ, 101 ರ್ಯಾಂಕ್ ಇರುವಾಗ ನನಗೆ ಫಾರಿನ್ ಸರ್ವಿಸ್ ಸಿಕ್ತು. ಸೊ ನಾನು ಆವಾಗ ಬರ್ಕೊಟ್ಬಿಟ್ಟೆ, ನಂಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಬೇಡ, ಇಂಡಿಯನ್ ಪೊಲೀಸ್ ಸರ್ವಿಸ್.
ಅವಾಗ ಅದ್ ತಕ್ಕಂಗೆ ಕರ್ನಾಟಕ ಕ್ಯಾಡರ್ ಸಿಕ್ತು. ಯಾಕಂದ್ರೆ ಭಾಳಷ್ಟು ವರ್ಷ ನಮ್ಮ ತಂದೆ ಎಲ್ಲ ಬಿಹಾರದಲ್ಲಿ ಇದ್ರಲ್ಲ, ಸ್ವಲ್ಪ ವರ್ಷ ಆದ್ರೆ ನಾವು ಕರ್ನಾಟಕ ಸೇವೆ ಮಾಡೋಣ ಅಂತ. ಎಸ್ ಸರ್, ಇಲ್ಲಿಗೆ ಬಂದ ನಂತರ ಸೊ ಈಗ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಪೊಲೀಸ್ ಇಲಾಖೆ ಅಂದ ತಕ್ಷಣವೇ ಎಲ್ಲ ಸಿನಿಮಾಗಳಲ್ಲಿ, ಅದರಲ್ಲೂ ಈ ತಮಿಳು ತೆಲುಗು ಸಿನಿಮಾಗಳನ್ನ ನೋಡ್ಬಿಟ್ರಂತೂ ಪೊಲೀಸರು ಅಂದರೆ ಅವರನ್ನು ಒಂದು ರೀತಿ ಅತ್ಯಂತ ಕಡುಭ್ರಷ್ಟರು ಅನ್ನೋ ಥರದಲ್ಲಿ ತೋರಿಸ್ತಾರೆ. ಇನ್ನು ಕೆಲವು ಸಿನಿಮಾಗಳಲ್ಲಿ ಇವರು ಎಲ್ಲವನ್ನೂ ಮೀರಿದ ಹೀರೋಗಳು ಅನ್ನೋ ಥರದ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಎಕ್ಸಾಂಪಲ್ ನಾವು ಸಾಂಗ್ಲಿ ಅನ್ನೋ ಹೆಸರಿನಲ್ಲಿ ಶಂಕರ್ನಾಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದರು. ಸೊ ಈ ರೀಲ್ಗೂ ರಿಯಲ್ ಲೈಫ್ಗೂ ಹೇಗಿರುತ್ತೆ ಪೊಲೀಸ್ ಜೀವನ ಅಂತ ನೋಡಿ. ಫಿಲ್ಮ್ ಲ್ಯಾಂಡ್ ಇದೆಲ್ಲ, ಇಟ್ಸ್ ಓನ್ಲಿ ಫ್ಯಾಂಟಸಿ, ಎಸ್, ಮನೋರಂಜನೆ. ಇದು ವೃತ್ತಿ ಜೀವನ ಮನೋರಂಜನೆ ಅಲ್ಲ, ಅದು ಕರ್ಮ, ಕೆಲಸ ಮತ್ತು ಸಂಬಳ ತಗೋಬೇಕು. ಸೊ ಅಷ್ಟು ಆನಂದಮಯವಾಗಿದ್ದರೆ ಏನು ಶಾಂಗ್ಲಿಯನ ಜೀವನ, ಅದು ನಿಜವಾಗ. ಮೇ ಬಿ ಸಾಂಗ್ಲಿ ಅನ್ನೋ ಜೊತೆ ನೀವು ಕೂಡ ಕೆಲಸ ಮಾಡಿ. ಸಾಂಗ್ಲಿನ ವಾಸ್ ಮೈ ಬಾಸ್. ನಮ್ಮ ಸರ್ವಿಸ್ ಅವ್ರು 1970 75 ಎಲ್ಲ 71 72 ನಾನು 19, ಅದೇ 20 ವರ್ಷ ಸೀನಿಯರ್ ಆಗಿದ್ದರು. ಬಟ್ ಐ ವರ್ಕ್ ಅಂಡರ್ ಹಿಮ್. ಓಕೆ, ಕೆಲಸ ಮಾಡಿದ್ದೀನಿ. ಸಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ವೆರಿ ಭಾಳ ಕಷ್ಟಪಟ್ಟ. ಮತ್ತೆ ಈ ಸಿಂಗಮ್ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ ಇಟ್ಸ್ ಅ ಬೋಗಸ್. ಬಹಳಷ್ಟು ಪೊಲೀಸ್ ಅಧಿಕಾರಿಗಳು ಯಾರು ಸಿಂಗಮ್ ಅಲ್ಲ, ಇಲಾಖೆ ಸಿಂಗಮ್. ಇಲಾಖೆ ಮತ್ತು ಸರ್ಕಾರ ಸಿಂಗಮ್ ಆಗಬೇಕು ಹೊರತು ಇಂಡಿವಿಜುವಲ್ ಯಾರಿಗೂ ಸಿಂಗಮ್ ಆಗಕ್ಕೆ ಸಾಧ್ಯವೇ ಇಲ್ಲ. ಬಟ್ ನಿಮ್ಮ ಯೂನಿಫಾರ್ಮ್ ಬಿಚ್ಚಿಟ್ಬಿಟ್ಟಾದ್ರೆ ನಿಮ್ಮ ಪವರ್ ಎಲ್ಲ ಹೋಯ್ತು. ರೌಡಿಯಾಗೇ ಇರ್ತಾನೆ, ಅವನ ಯೂನಿಫಾರ್ಮ್ ಯಾರು ಬಿಚ್ಚಕ್ಕಾಗಲ್ಲ. ನಿಮ್ಮ ಯೂನಿಫಾರ್ಮ್ ಬಿಚ್ಚಿದ ನಂತರ ನಿಮಗೆ ಒಂದು ಸರಿಯಾದ ಅನುಭವ ಆಗಿದೆ. ಕೆಂಗೇರಿನಲ್ಲೋ ಎಲ್ಲೋ ಒಂದು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಆ ಥರದೊಂದು ಅನುಭವ ಆಗಿದ್ದೆ. ಹೌದು, ನಾನೇ ಬೆಂಗಳೂರು ಜಿಲ್ಲಾ SP ಇರುವಾಗ SP-ಗೆ ಏನೇನು ಸಿಗಬೇಕು ಎಲ್ಲ ಸೌಲಭ್ಯಗಳು ಇಟ್ಕೊಂಡು SP ಯಾಕೆ ಆಗ ಇದಕ್ಕಿಂತ ವರ್ಗಾವಣೆ ಮಾಡಿದ ನಂತರ ನಾನು ಆರಾಮಾಗಿ ಜನಸಾಮಾನ್ಯವಾಗಿ ನನ್ನ ಪೋಸ್ಟಿಂಗ್ ಕೂಡ ಕೊಟ್ಟಿರಲಿಲ್ಲ ಅವಾಗ. ನನ್ನ ಮೇಲೆ ಅಷ್ಟು ಸಿಟ್ಟಿತ್ತು ಅವಾಗ. ಸೊ ಆವಾಗ ಏನು ಟಿ ಶರ್ಟ್ ಹಾಕೊಂಡು, ಜೀನ್ಸ್ ಹಾಕೊಂಡು, ಒಂದು ಸ್ಯಾಂಡಲ್ಸ್ ಹಾಕೊಂಡು, ನನ್ನ ಫ್ರೆಂಡ್ ಮೋಹನ್ ರೆಡ್ಡಿ ಮಾರುತಿ 800 ಇದೇ ಚಪಾತಿ ದಾಲ್ ತಿನ್ಕೊಂಡು ಆರಾಮಾಗಿದೆ ಪೋಸ್ಟಿಂಗ್ ಕೊಡೋವರೆಗೂ ಅಲ್ಲಿಗೆ. ಅಂದರೆ ಆ ಸಮಯದಲ್ಲಿ ನಾವು ಪೊಲೀಸ್ ಅಧಿಕಾರಿ ಯಾರ ಮೇಲೆ ಕ್ರಮ ತಗೊಂಡಿರ್ತಿಲ್ಲ. ಐ ವಾಸ್ ಓಪನ್, ನನ್ನ ಮೇಲೆ ಯಾರು ಬೇಕಾದರೂ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯತೆಗಳಿತ್ತು. ಆವಾಗ ನನ್ನ ಹತ್ರ ಗನ್ಮೆನ್ನೂ ಇಲ್ಲ. ಅದೇ ಉತ್ತರ ಭಾರತದಲ್ಲಿ ನಿಮಗೆ ಸೇವೆಗೆ ಸೇರ್ಕೊಳ್ಳೋದು ರಿಟೈರ್ಮೆಂಟ್ ಮುಕ್ತ ನಂತರನೂ ನಿಮಗೆ ಪರ್ಸನಲ್ ಪ್ರೊಟೆಕ್ಷನ್ ಇದೆ. ಬಟ್ ಕರ್ನಾಟಕದಲ್ಲ ಪ್ರಾಕ್ಟೀಸ್ ಇಲ್ಲ. ನಾನು ಇರಬೇಕು ಅಂತ ನೀನು ಹೇಳಲ್ಲ. ನಾನು ಕೆಲವು ಸಂದರ್ಭಗಳಲ್ಲಿ ಬೇಕು ಆಗುತ್ತೆ, ವ್ಯವಸ್ಥೆನೇ ಇಲ್ಲ. ಕೆಲವು ಫಾರ್ ಎಕ್ಸಾಂಪಲ್ ಶಂಕರ್ ಬಿದ್ರಿ ಇರಲಿ, ಅಥವಾ ಇವರು ಗೋಪಾಲ್ ಹೊಸೂರ್ ಇರ್ಬೋದು, ಅಥವಾ ಮಿರ್ಜಿ ಅವರು ವೀರಪ್ಪನ್ ಟೆರಿಟರಿ ಕೆಲಸ. ಬಟ್ ಈಗ ಅದು ಇಲ್ಲ. ಈಗ ಸೊ ಅದರದ್ದು ಈ ನಮಶ ಅಂತ ಕರ್ನಾಟಕ ಇಸ್ ನಾಟ್ ಸಚ್ ಎ ರೌಡಿ ಇನ್ಫೆಸ್ಟೆಡ್ ಪ್ಲೇಸ್ ದಟ್ ನೀವು ಅಂತ ಎನ್ಕೌಂಟರ್ಗಳು ಮಾಡಿದ ನಂತರ ನಿಮ್ಗೆ ರಕ್ಷಣೆ. ಬಟ್ ಕರ್ನಾಟಕ ಪೊಲೀಸ್ ಅಂದ್ರೆ ಆಲ್ ಓವರ್ ಇಂಡಿಯಾ ಒಂದು ಬೇರೆ ರೀತಿಯಾದ ಒಂದು ಇಮೇಜ್ ಇದೆ ಅಂತ ಹೇಳ್ತಾರೆ. ಕರ್ನಾಟಕ ಪೊಲೀಸ್ ಅಂದ್ರೆ ಆಲ್ ಓವರ್ ಇಂಡಿಯಾ ಅತ್ಯಂತ ಬುದ್ಧಿವಂತ ಪೊಲೀಸ್ ಇರ್ತಾ ಇದೆ. ಕರ್ನಾಟಕ ಪೊಲೀಸ್ ರಾಜೀವ್ ಗಾಂಧಿ ಕೊಲೆ ಪ್ರಕರಣ ಕರ್ನಾಟಕದಲ್ಲೇ ಅದು ಇನ್ವೆಸ್ಟಿಗೇಷನ್ ಬಂದಿದ್ದು. ಕರ್ನಾಟಕದೇ ಅತ್ಯಂತ ಹಿರಿಯ ಅಧಿಕಾರಿಗಳಾದ ಶ್ರೀ ಕಾರ್ತಿಕೇಯನು ಮುಖ್ಯ ತನಿಖಾಧಿಕಾರಿ ಆಗಿದ್ದಾರೆ. ಅಂದ್ರೆ ಮತ್ತೆ ಇದು ಕೊಡಿಸೋದು ಮಾಡೋದ್ರಲ್ಲಿ ದಲ್ಲಾಳಿಗಳ ವ್ಯವಹಾರ ಅಂದ್ರೆ ಕೀಳ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಮತ್ತೆ ಸೊ ನೀವು ರೋಲ್ ಕಾಲ್ ಅಂತ ಹೇಳ್ತೀರಲ್ಲ, ನೀವು ಪೊಲೀಸ್ ಅಧಿಕಾರಿಗಳಿಗೆ ಸ್ವತಂತ್ರವಾಗಿ ಬಿಟ್ಬಿಡಿ. ನೀವು ಫಸ್ಟ್ ಕ್ಲಾಸ್ ಆ ಕೆಲಸ ಆಗುತ್ತೆ. ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ. ಈ ದರ್ಶನ್ ಇನ್ವೆಸ್ಟಿಗೇಷನ್ ಕೇಸ್, ದರ್ಶನ್ ಇನ್ವೆಸ್ಟಿಗೇಷನ್ ಕೇಸಲ್ಲಿ ವಾಟ್ ಐ ಕ್ಯಾನ್ ಸಿ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಬಹುಶಃ ಪೊಲಿಟಿಕಲ್ ಆಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸರಿಯಾಗಿ ನ್ಯಾಯ ಕೊಡಿ ಇವ್ರಿಗೆ. ತಪ್ಪಿಸ್ತನಿಗೂ ನ್ಯಾಯ ಆಗಬೇಕು, ಅಪರಾಧಿಗೂ ಶಿಕ್ಷೆ ಆಗಬೇಕು. ಅದಕ್ಕೆ ನೋಡಿ ಎಷ್ಟು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೇ ಬೇರೆ ಕಡೆ ಕೊಟ್ಟಿದ್ರೆ ಎಷ್ಟು ಜನರಿಗೆ ಒಳ್ಳೇದಾಗಿರೋದು. ಆದರೆ ನೀವು ಕೊಡಲ್ವಲ್ಲ, ಎಲ್ಲ ಕಡೆನೂ ದರ್ಶನ್ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದ ರೀತಿಯಲ್ಲಿ ಬೇರೆ ಯಾವುದೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಿಲ್ಲ ಅಂತೀರಿ. ಈಗ ದರ್ಶನ್ ಕೇಸಲ್ಲಿ ಒಳ್ಳೆ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್. ಇದೇ ಚಂದನ್ಗೆ 108 ಒತ್ತಡ ಇದ್ರೆ ಪಾಪ ಅವ್ನಿಗೆ ಎಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅವನಿಗೆ. ಹೌದು, ಇದು ಬಿಡ್ರಿ, ಅವ್ನು ಬಿಡ್ರಿ, ಆದಾಗೆ ಮಾಡಿ ಅಂತ. ಮೊನ್ನೆ ಒಂದು ಕೆಲವು ವರ್ಷ ಹಿಂದೆ ಚಾಮರಾಜಪೇಟೆಯಲ್ಲಿ ಒಬ್ಬ RTI ಆಕ್ಟಿವಿಸ್ಟಿಗೆ ಒಬ್ಬ ಮರ್ಡರ್ ಮಾಡ್ತಾನೆ. ಹೌದು, ಮರ್ಡರ್ ಮಾಡಿದ ನಂತರ ಕೇಸ್ ರಿಜಿಸ್ಟರ್ ಆಗುತ್ತೆ, ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ, ಕನ್ವಿಕ್ಷನ್ ಆಗುತ್ತೆ. ಕನ್ವಿಕ್ಷನ್ ಆದ ನಂತರ ಅವನು ಹೈಕೋರ್ಟ್ಗೆ
ಅಪೀಲ್ ಆಗ್ತಾರೆ ನಾನು ನಿರಪರಾಧಿ ಅಂತ. ಯಾರೊಬ್ಬರು ಪ್ರಭಾವಿ ರಾಜಕಾರಣಿ ಹೈಕೋರ್ಟ್ಗೆ ಹೇಳಿ ಬಿಡ್ರಿ ಅವರು ನಮ್ಮವನು ಅದಕ್ಕೆ ಹೆಂಗೆ ಬಿಟ್ಬಿಡಿ ಅಂತೇಳಿ ಕೇಸೇ ಬಿದ್ದೋಗುತ್ತೆ ಹೈಕೋರ್ಟಲ್ಲಿ. ಎಲ್ಲ ಕಡೆ ಯಾರು ಪವಿತ್ರ ಸ್ಥಾನದಲ್ಲಿಲ್ಲ ಸ್ವಾಮಿ, ಯಾರು ಪವಿತ್ರ ಸ್ಥಾನದಲ್ಲಿಲ್ಲ. ನಮಗೆ ಭ್ರಷ್ಟಾಚಾರ ಈ ಮಟ್ಟಕ್ಕೆ ಮಿತಿ ಮೀರಿದೆ. ನಾನು ನ್ಯಾಯ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಾರ್ದು, ನನಗೆ ನ್ಯಾಯ ಸಿಗ್ತಾ ಇದೆ ಅಂತ ನಾನು ಹೇಳ್ಬೇಕು ಹೊರತು. ಹೌದು, ನೀವು ನಾನು ನ್ಯಾಯ ಕೊಡ್ತಾ ಇದ್ದೀನಿ, ನಾನು ನ್ಯಾಯ ಮಾಡ್ತಾ ಇದ್ದೀನಿ, ಈಗ ನ್ಯಾಯ ಕೊಡ್ತಾ ಇದ್ದೀನಿ, ನ್ಯಾಯ ಕೊಡಿಸ್ತಾ ಇದ್ದೀನಿ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ನನಗೆ ನ್ಯಾಯ ಸಿಗ್ತಾ ಇದೆ ಅಂತ ನನಗೆ ಫೀಲ್ ಆಗಬೇಕು, ನಿಮ್ಗೆ ಫೀಲ್ ಆಗಬೇಕು, ಅವ್ನು ಫೀಲ್ ಆಗಬೇಕು, ನನಗೆ ನ್ಯಾಯ ಸಿಗತ್ತೆ ಅಂತ. ಬರೀ ನ್ಯಾಯ ಕೊಡ್ತಾ ಇದೀವಿ ಅಂತ ನಾವು ಧ್ವನಿ ಸಿಗತ್ತೆ ಕೇಳಿಸ್ಬತ್ತೆ ಹೊರತು ನ್ಯಾಯ ಸಿಕ್ಕಿದೆ, ನನಗೆ ನ್ಯಾಯ ಸಿಗತ್ತೆ ಅಂತ ಧ್ವನಿಗಳೇನಿದೆ. ನ್ಯಾಯ ಕೊಡಿಸ್ತೀನಿ ಅನ್ನೋ ಹೆಸರಿನಲ್ಲಿ ನ್ಯಾಯ ಖರೀದಿ ಮಾಡೋ ಥರದಲ್ಲಿ ಆಗ್ಬಿಟ್ಟಿದೆ ಇವತ್ತು. ಸೊ ಎಂಥ ಕೇಸ್ಗಳಲ್ಲಿ ನೀವು ಜೈಲಿಗೆ ಹೋಗಿ ನೋಡಿ, ನೀವು ಸುಮಾರು ಜನ ನಿರಪರಾಧಿಗಳು ಅಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ, ಮ್ಯಾಂಡೇಟ್ರಿ ಇದೆ, ಅದು ಹೊರಗಡೆ. ಹೌದು ಸರ್, ಈ ರೌಡಿಗಳ ವಿಚಾರಕ್ಕೆ ಬರೋದಾದರೆ ನೀವು ಸಾಕಷ್ಟು ಕೇಸುಗಳನ್ನು ಹ್ಯಾಂಡಲ್ ಮಾಡಿದ್ದೀರಿ. ಸೊ ಈಗ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗಿರುತ್ತೆ ರೌಡಿಗಳನ್ನ ಹ್ಯಾಂಡಲ್ ಮಾಡೋದು? ಸಿ, ರೌಡಿಸಮ್ ಇದೆಲ್ಲ, ಇಟ್ ಈಸ್ ಓನ್ಲಿ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಬ್ರೇಕ್ ಡೌನ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ರೌಡಿಗಳು ಯಾರು? ನಿಮ್ಗೆ ಏನು ಕೊಡಿಸ್ತಾರೆ? ನಿಮಗೆ ರಕ್ಷಣೆ ಕೊಡೋಕ್ಕೆ ನಿಂತ್ಕೊಳ್ತಾರೆ ರೌಡಿಗಳು. ನಮ್ಮ ಹಿಂದೆ ಪೊಲೀಸ್ ಕಮಿಷನರ್ಗಳೆಲ್ಲ ಹೇಳೋರು, ಇವರು ಕೋದಂಡರಾಮ್ ಅವರು ಮತ್ತು ಇವರು ಮಡಿಯಾಲ್ ಸಾಹೇಬರು ಅಥವಾ ರೇವಣ್ಣ ಇದ್ದಾರೆ, ಆ ಏರಿಯಾ ಒಳಗೆ ನೀನು ಇರಬೇಕಾ ಅಥವಾ ರೌಡಿ ಇರಬೇಕಾ ತೀರ್ಮಾನ ಮಾಡೋ. ನಿನ್ನ ಕೈಲಿ ನಿನಗೆ ತೆಗಿತೀನಿ, ರೌಡಿ ನಾನು ತೆಗಿತೀನಿ ಅಂತ. ಈಗ ರೌಡಿಗಳು ಏನಕ್ಕೆ ಕ್ರಿಯೇಟ್ ಆಗ್ತಾರೆ? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಹಾಳಾಗೋಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಟೈಮ್ ಇಲ್ಲ, ಬರೀ MLAಗೆ ಬರ್ತ್ಡೇ, ಕಾರ್ಪೊರೇಟರ್ ಬರ್ತ್ಡೇಗೆ ಬ್ಯಾನರ್ ಹಾಕೋಕ್ಕೆ ಅವ್ರ ಮನೆ ಸಲಾಮಿ ಹೊಡೆದು ಅವ್ನ ಶಿಷ್ಯರ ಜೊತೆ ಪಾರ್ಟಿ ಮಾಡ್ಕೊಂಡಿರುತ್ತೆ. ಇದು ಪೊಲೀಸ್ ಆಫೀಸರ್ಸ್ ಇದ್ದರೆ ಬೇರೆ ಕಡೆ ಅನ್ಯಾಯ ಆಗ್ತಾ ಇದ್ರೆ ಮನೆ ಖಾಲಿ ಮಾಡಿಸೋದಿರಲಿ, ವಸೂಲಿ ಮಾಡಿಸೋದಿರಲಿ, ಅದೆಲ್ಲ ಒಬ್ಬ ರೌಡಿ ಆ ಕೆಲಸ ಮಾಡ್ತಾರೆ. ಮತ್ತು ನಿಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬಿದ್ದೋಯ್ತು ಅಂದರೆ ಅದು ನೋಡ್ಕೊಳಕ್ಕೆ ಇನ್ನೊಬ್ಬ ಜಾಗ ಮನೆಹಾಳು ರಾಜಕಾರಣಿಗಳಿಗೆ ಸೆಕ್ಯೂರಿಟಿ ಕೊಡದೆ ಪೊಲೀಸ್ ಅಧಿಕಾರಿಗಳ ಕೆಲಸ ಆಗ್ಬಿಟ್ಟಿದೆ ಅಂತೀರಿ. ಸೊ ಅದಕ್ಕೆ ವಾಟರ್ ಮಾಫಿಯಾ, ವಸೂಲಿ ಮಾಫಿಯಾ, ಆಟೋ ರಿಕ್ಷಾ ಮಾಫಿಯಾ, ಗೂಡ್ಸ್ ಮಾಫಿಯಾ, ಪಾರ್ಕಿಂಗ್ ಮಾಫಿಯಾ, ಇವೆಲ್ಲ ಒಂದು ಆ್ಯಂಟಿ ಸೋಷಿಯಲ್ ತಂಡಗಳಿವೆಲ್ಲ. ಯಾಕೆಂದರೆ ಕೆಲವು ಈ ಚುನಾಯಿತ ಪ್ರತಿನಿಧಿಗಳಿಗೆ ಅವ್ರದ್ದು ಓನ್ ಸ್ವಂತ ಕೆಪಾಸಿಟಿ ಇಲ್ಲ. ಸೊ ಇಂಥ ರೌಡಿಗಳಿಗೆ ಮಾತ್ರ ಅವರು ಸಾಕೊಂಡು ಇರ್ತಾರೆ. ಇಂಥದ್ದು ಆಯ್ತು ನೋಡಪ್ಪ, ಈ ಕಡೆ ಪಾರ್ಕಿಂಗ್ ನೀನು ನೋಡ್ಕೋ, ನೀರಿಂದು ನೀನು ನೋಡ್ಕೋ, ಎಲೆಕ್ಟ್ರಿಸಿಟಿ ಮಾಫಿಯಾ ಇವರಿಗೆ ಮಾತ್ರ ಬರ್ತಾ ಇರಲಿ ಅಂತ ಬರೋದು. ಮತ್ತೆ ಇತ್ತೀಚೆಗೆ ಇನ್ನೊಂದು ಕೇಳಿದ್ದೀನಿ, ಐ ಡೋಂಟ್ ನಿಮ್ಮ ಗಮನ, ಶೌಚಾಲಯ ಮಾಫಿಯಾ ಬೇರೆ ಇದೆ. ಹೌದು, ಸೆಕ್ಯೂರಿಟಿ ಮಾಫಿಯಾ ಇದೆ, ಶೌಚಾಲಯ ಮಾಫಿಯಾನು ಶೌಚಾಲಯ ಮಾಫಿಯಾ ಅದು ಕೂಡ. ಸೊ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬಿಗ್ಗಿ ಇಲ್ಲ ಅಂದರೆ ಇದೆಲ್ಲ ಆಗತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಸಿಂಗಪೂರಿನ ಲೀ ಕ್ವಾನ್ ವ್ಯೂ ಬಗ್ಗೆ ನಾನು ಐ ಆಲ್ವೇಸ್ ಗೆಟ್ ಇನ್ಸ್ಪೈರ್ಡ್. ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಇಟ್ಟಿರ್ಬೇಕ್ರಿ. ತಪ್ಪು ಮಾಡೋನು ಫಸ್ಟ್ ನಿಮ್ಮ ಅಧಿಕಾರಿಗಳಿಗೆ ಹತೋಟಿಗೆ ತಗೋಬೇಕು. ಅಧಿಕಾರಿಗಳಿಗೆ ಔಟ್ ಆಫ್ ಕಂಟ್ರೋಲ್ ಅಧಿಕಾರಿಗಳು ಹೋಗ್ಬಿಟ್ರೆ ಅದೇ ನೋಡ್ತಾ ಇದ್ರೆ ಅಲ್ಲಿ ಡೆಲ್ಲಿ ಒಳಗೆ ಪ್ರಧಾನಿಗಳು ಹೇಳ್ತಾರೆ, ಎಲ್ಲ ಅಧಿಕಾರಿಗಳು ಸಾಯಂಕಾಲ ಆದ ತಕ್ಷಣ ಗಾಲ್ಫ್ ಕ್ಲಬ್ ಸೇರ್ಕೊಂಡ್ಬಿಡ್ತಾರೆ, ಕ್ಲಬ್ಗೆ ಹೋಗ್ಬಿಟ್ಟು ಬೆಂಕ್ ಹಾಕ್ತಾರೆ. ಭಯ ಇರಬೇಕು, ಯಾರಿತ್ರ ದುಡ್ಡು ಪಡ್ಕೊಳ್ತಾ ಇದ್ದೀನಿ, ಕೆಲಸ ಮಾಡಬೇಕು, ನಾನು ರಿಸಲ್ಟ್ ತೋರಿಸ್ಬೇಕು, ಫೈಲ್ ಡಿಸ್ಪೋಸ್ ಮಾಡಬೇಕು, ಕ್ವಿಕ್ ಆ್ಯಕ್ಷನ್ ತಗೋಬೇಕು. ಸುಮ್ಮನೆ ಫೈಲ್ ಮೇಲೆ ಕೂತಿರೋದು, ಡಿಸಿಷನ್ ತಗೋಬಾರ್ದು, ಮೀನಾಮೇಷ ಮಾಡ್ತಾ ಇರೋದು. ಈ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪೊಲೀಸ್ ಇಲಾಖೆ ಒಂದ್ ರೀತಿ ಈಗ ಏನಾಗುತ್ತೆ, ಇದೆಲ್ಲ ನಿಮ್ಮ ಮಾಫಿಯಾಗಳು. ಈ ಮಾಫಿಯಾಗಳಿಗೆ ಸಪೋರ್ಟ್ಗೆ ನಮ್ಮ ಪೊಲೀಸರು ಹೋಗಿ ನಿಂತ್ಕೊಳ್ಳಿ. ಹೌದು, ಅವ್ರು MLA ಚೇಲಗಳು ಇರ್ತಾರೆ, ಸೊ ಅವ್ರು ಹೇಳ್ದಂಗೆ ಇವ್ರು ಕೆಲಸ ಮಾಡೋ ಸ್ಥಿತಿ ಬಂದು ನಿಂತಿದೆ. ಇವ್ರದೆಲ್ಲ ಒಂಥರ ಇವ್ರದೇ ಫ್ರೆಂಡ್ಶಿಪ್ ಅಷ್ಟೇ. ಓಕೆ, ಕರ್ನಾಟಕದ ಜನಹಿತದ ದೃಷ್ಟಿಯಲ್ಲಿ ಜನ ಇಷ್ಟೊಂದು ಟ್ಯಾಕ್ಸ್ ಕಟ್ತಾರೆ, ಕೇಂದ್ರದ GST ಕಟ್ತಾರೆ, ಇಲ್ಲಿ BBMP ಟ್ಯಾಕ್ಸ್ ಕಟ್ತಾರೆ, ಏನು ಸುಖ ಸಿಗ್ತಾ ಇದೆ ಅವ್ರಿಗೆ? ಹೀಗಾಗಿ ಇವತ್ತು ನಾವು ಕೊಡೋ ಟ್ಯಾಕ್ಸ್ ಎಲ್ಲ ಕರ್ನಾಟಕದಲ್ಲಿ ನೋಡ್ತಿಲ್ಲ, ಈ ಎಲ್ಲ ಭ್ರಷ್ಟರ ಕೈಲೇ ಹೊಟ್ಟೋಗುತ್ತಲ್ಲ ದುಡ್ಡು. ಮನಿ ಇಸ್ ಗೋಯಿಂಗ್ ಟು ದಿಸ್ ಕರಪ್ಟ್ ಫೆಲೋಸ್. ಏನ ಕೆಲವು ನನಗಂತೂ ಕೆಲಸ ಅನ್ಸುತ್ತೆ, ದಂಗೆ ಎದ್ದೋಗುತ್ತೆ. ಯಾಕೆ ನಾವು ಕೊಡೋ ಕಷ್ಟಪಟ್ಟು ಕೊಡೋಂಥ ಟ್ಯಾಕ್ಸ್, ಜನರ ಟ್ಯಾಕ್ಸ್ ದುಡ್ಡು, ಇಟ್ ಇಸ್ ಆಲ್ ಗೋಯಿಂಗ್ ಆಸ್ ಕರಪ್ಟ್ ಮನಿ. ರಾಜಕಾರಣಿಗಳ ಜೇಬ್ ಸೇರ್ತಾ ಇದೆ, ಸರ್ಕಾರಕ್ಕೂ ಸೇರ್ತಾ ಇಲ್ಲ. ಕಾಣ್ತಾ ಇದಲ್ಲ ಇವರು ಎಲೆಕ್ಷನ್ ಅಲ್ಲಿ ಹೆಂಗ್ ದುಡ್ಡು ಖರ್ಚು ಮಾಡೋಕೆ ಕಾಣ್ತಾ ಇದೆ, ಇವರು ಕಾರ್ಗಳಲ್ಲಿ ಕಾಣ್ತಾ. ಏನ್ರಿ, ಒಬ್ಬ MLA ಒಬ್ಬ ಮಂತ್ರಿ ನಿಮ್ ಬೆನ್ಸ್ ಕಾರಲ್ಲಿ ಹೋಗ್ತಾರಂದ್ರೆ ಎಲ್ಲಿಂದ ರೀ ಬಂತು ದುಡ್ಡು? ಯಾವ ಉದ್ಯೋಗದಿಂದ ದುಡ್ಡು ಬಂದಿದೆ? ನೀನೇನ್ ಸಂಪಾದನೆ? ಎಲ್ಲೋ ನಿನ್ಗೆ ಕಾಂಟ್ರಾಕ್ಟರ್ ಅಧಿಕಾರಿಗಳಿಗೆ ತಗೊಂಡಿದ್ದಾನೆ ದುಡ್ಡು. ರಿಯಲ್ ಎಸ್ಟೇಟ್ ವ್ಯವಹಾರಗಳು. ಇವತ್ತು ಹೆಂಗೆ ಅವ್ರಿಗೆ ಧೈರ್ಯ ಬಂದಿದೆ, ರಾಜಾರೋಷವಾಗಿ ನಿಮ್ ಮುಂದೆನೆ ಬರ್ತಾರಲ್ಲ ಬೆನ್ಸ್ ಕಾರು, ಮತ್ತೆ BMW, ಮತ್ತೆ
ತೋರಿಸ್ಕೊಂಡು. ಸೊ ನೀವು ಭ್ರಷ್ಟಾಚಾರ ಅಂತ ಹೇಳಿದ್ರಲ್ಲ, ದಿಟ್ ಈಸ್ ವಾಟ್ ಅದೇ. ಭ್ರಷ್ಟಾಚಾರ ಇದೆ. ಬಟ್ ಈಗ ನೀವು ಈ ಪೊಲೀಸ್ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಪೊಲೀಸ್ ವ್ಯವಸ್ಥೆ ಸರಿಪಡಿಸೋ ಅವಶ್ಯಕತೆ ಇಲ್ಲ, ನೀವು ಮೇನ್ ವ್ಯವಸ್ಥೆ ಸರಿ ಮಾಡಿ. ನಥಿಂಗ್ ರಾಜಕಾರಣಿಗಳು ಸರಿ ಪೊಲೀಸ್ ಹೋಗ್ಬೇಕು. ವ್ಯವಸ್ಥೆ ಇದೆಲ್ಲ ಇವತ್ತಿನ ಬೆಸ್ಟ್ ವ್ಯವಸ್ಥೆ. ಪೊಲೀಸರು ನಾಯಕರ ಮೇಲೆ ನೋಡ್ತಾರೆ, ನಿಮ್ಮ ನಾಯಕರು ಕರೆಕ್ಟ್ ಆಗಿದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಎಸ್. ಅದೇ ಕೋವಿಡ್ ಸಮಯದಲ್ಲಿ ಎಂಥ ಅದ್ಭುತವಾದ ಕೆಲಸ ಮಾಡಿದ್ರು. ನಾನು ಕಮಿಷನರ್ ಪೊಲೀಸ್ ಇದ್ದೆ, Yes. ಯಾರ ಹತ್ರ ವಸೂಲು ಮಾಡಿದ್ರ, ಎಂಥ ಜನರಿಗೆ ಎಂಥ ಸಹಾಯ ಮಾಡಿದ್ರು, ಸಹಾಯ ಮಾಡ್ತಾರೆ. ಅದು ನನಗೆ ಸಪೋರ್ಟ್ ಸಿಕ್ಕಿದ್ದು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ರು, ನನಗೂ ಸಿಗದೆ ನನಗೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೌದು. ಸೊ ಪೊಲೀಸ್ ಇದಲ್ಲ, ಇಟ್ಸ್ ಓನ್ಲಿ ಲೈಕ್ ಎ ನೈಫ್. Yes. ನೈಫ್ ಕೆನಾಟ್ ಡಿಸೈಡ್ ಆನ್ ಇಟ್ಸ್ ಓನ್. ಯಾರ ಕೈಲಿದೆ ಅಲ್ಲ ಕತ್ತಿ, ಅದು ಇಂಪಾರ್ಟೆಂಟ್. ತರಕಾರಿ ಆದ್ರೂ ಕೊಯ್ರಿ ಅಥವಾ ನೀವು ಇನ್ನೊಬ್ಬರಿಗೆ ಕೊಲೆ ಆದ್ರೂ ಮಾಡಿ. ಸೊ ನೀವು ಕೊಲೆ ಮಾಡಿಸ್ತಾ ಇದ್ರೆ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಅದಾಗಿದೆ. ಸೊ Okay. ಪೊಲೀಸ್ ವ್ಯವಸ್ಥೆ ಸರಿ ಮಾಡ್ತೀರಿ. ಪೊಲೀಸ್ ವ್ಯವಸ್ಥೆಗೆ ಏನು ಸರಿ ಮಾಡ್ತೀರಿ ನೀವು? ಫಸ್ಟ್ ನಿಮ್ಮ ರಾಜಕಾರಣಿಗಳು ಸರಿ ಆಗ್ಬೇಕು. ನಾಯಕದ ವ್ಯವಸ್ಥೆ ಸರಿ ಆದರೆ ಪೊಲೀಸ್ ವ್ಯವಸ್ಥೆ ತನ್ನ ಪಾಡಿಗೆ ಸರಿ ಹೋಗುತ್ತೆ. ನಿತೀಶ್ ಕುಮಾರ್ ಅವರು ಸರಿ ಮಾಡಿದ್ರಲ್ಲ, ಈ ಲಾಲೂ ಪ್ರಸಾದ್ ಯಾದವ್ ನಂತರ ಅದೇ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ಗೌರವನೂ ಬಂತು, ಕ್ರೈಮ್ ಅಂಡ್ ಕ್ರಿಮಿನಲ್ ಕಂಟ್ರೋಲ್ ಆಯಿತು. ಸೊ ಪೊಲೀಸ್ ವ್ಯವಸ್ಥೆ ಈ ಭದ್ರಾವತಿನ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಒಬ್ಬ ಗೌರ್ಮೆಂಟ್ ಆಫೀಸರ್ ಒಬ್ಬ ಲೇಡಿಗೆ MLA ಮಗನೇ ಬಾಯಿ ಬಂದಂಗೆ ಬೈತಾನೆ, ಅಶ್ಲೀಲ ಪದಗಳನ್ನ ಬಳಸ್ತಾನೆ. ಸೊ ಆ ರೀತಿ ನೀವು ಹೇಳಿದಂಗೆ ಇಬ್ರು ಈ ಥರ- ಬಿಟ್ಬಿಟ್ರಲ್ಲ ಅವನಿಗೆ, ಅದೇ ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಬಿಟ್ರೆ ಬೇಡಪ್ಪ ಅವ್ನಿಗೆ ತೊಂದರೆ ಕೊಡ್ಬೇಡ ಅಂತಾರೆ. ಸೊ ಪಾಪ ರಕ್ಷಕರಿಗೂ ರಕ್ಷಣೆ ಇಲ್ಲ, ಮಹಿಳೆಯರಿಗೂ ರಕ್ಷಣೆ ಇಲ್ಲ. ಓಕೆ ಸರ್, ಇದು ಅವ್ರು ತೀರ್ಮಾನ ಮಾಡಬೇಕು ಮೇಲ್ಗಡೆ. Yes. ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಅದಕ್ಕೆ ಸಿದ್ದರಾಮಯ್ಯ ನಡೆಸೋ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಬಹಳ ಪಾಪ್ಯುಲರ್ ಎಲ್ಲ ಆಗಿರಬೇಕು. ಈಸ್ ಓನ್ಲಿ ರೆವಿನ್ಯೂ ರಿಲೇಟೆಡ್ ಅಡ್ಮಿನಿಸ್ಟ್ರೇಟರ್. ವಿಷನ್ ಇಲ್ಲ, ಕರ್ನಾಟಕಕ್ಕೆ ಒಳ್ಳೆ ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕು. ಸೇಮ್ ಥಿಂಗ್ ಈ ಜಿಮ್ ನಡೀತಾ ಇದೆಲ್ಲ, ಇದು Yes. ರೆಡಿ ಫಾಲ್ತು ಎಕ್ಸಸೈಸ್ ದಟ್ ಈಸ್ ರನ್ನಿಂಗ್. ಬರೀ 75,000 ಕೋಟಿ 75 ಕೋಟಿನ 75,000 ಕೋಟಿನ ಅದನ್ನ ತರಬೇಕು ಅಂತ ಖರ್ಚು ಮಾಡಿಬಿಟ್ಟು ಬರೀ ಇವರು ಜೇಬ್ ತುಂಬಿಸ್ಕೊಳಕ್ಕೆ ಇಟ್ಕೊಂಡಿದ್ದಾರೆ, ಬರೀ ಐಶ್ವರಾಮಿ ಅಂತ. ಇದರಿಂದ ಕರ್ನಾಟಕದ ಬಡ ಜನರಿಗೆ ಅಥವಾ ಕರ್ನಾಟಕದ ಆರ್ಥಿಕ ಸ್ಥಿತಿಗೆ ಯಾವ ಪರಿಣಾಮ ಬೀಳಲ್ಲ. ಅಂದ್ರೆ ಈ ಬಂಡವಾಳ ಹೂಡಿಕೆಯಿಂದ ಯಾವ ಪ್ರಯೋಜನ ಇಲ್ಲ ಅಂತೀರ ಹಾಗಾದ್ರೆ? ಪ್ರೀವಿಯಸ್ ನೀವು ಬಂಡವಾಳ ಹೂಡಿಕೆಗಳ ಪ್ರಾಮಾಣಿಕತೆ ತೆಗೆದು ನೋಡಿ. ಮೊಟ್ಟ ಮೊದಲನೇ ಬಂಡವಾಳ ಹೂಡಿಕೆ ಮಾಡಿಸಿದ್ದು ಯಾರು? SM ಕೃಷ್ಣ. ಹೌದು, ಪ್ರಾಮಾಣಿಕವಾಗಿ ಜಿಮ್ ಶುರುವಾಗಿದೆ ಆಗಿಂದ. ಮತ್ತೆ ಬಂಡವಾಳ ಹೂಡಿಕೆದಾರ ಬಂದ ನಂತರ ನೀವೊಂದು ಸಿಸ್ಟಮ್ ಮಾಡಿದ್ರಿ, IT-BT ಕಂಪನಿಗಳು ಡೆವಲಪ್ ಆದವು, IT-BT ಎಲ್ಲ ಕಂಪನಿಗಳು ಬಂದ್ರು. 500 ಕೋಟಿ ರೂಪಾಯಿ ತನಕ ಬಂದರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಅವಕಾಶ ಕೊಟ್ಬಿಡಿ. 500 ಕೋಟಿ ರೂಪಾಯಿಗಿಂತ ಬೇರೆ ಇನ್ವೆಸ್ಟ್ಮೆಂಟ್ ಇದ್ರೆ ಹೈ ಲೆವೆಲ್ ಕಮಿಟಿಗಳಿಗೆ ಅಪ್ರೂವಲ್ ಮಾಡಿಕೊಡಿ. ನೀವು ಸಿಂಗಲ್ ವಿಂಡೋ ಕ್ಲಿಯರ್ ಮಾಡಲ್ಲ ಅದು ಕೂಡ. ಸೊ ಈಗ ಹೇಳ್ತಾರಲ್ಲ, ನಮಗೆ 10 ಲಕ್ಷ ಕೋಟಿ ರೂಪಾಯಿ ಅಷ್ಟು ಅನುದಾನಕ್ಕೆ ನಮಗೆ ಸ್ವೀಕೃತಿ ಸಿಕ್ಕಿದೆ. ನೀವು ಬೇಕಾದ್ರೆ ನಾಳೆ ನೀವು ಹೋಗೋಣ ಪ್ಯಾಲೇಸ್ ಸೂಟ್ ಹಾಕೊಂಡು ನಾವು ಕರೆದ್ಬಿಟ್ಟು ಒಂದು ಫೋಟೋಗ್ರಾಫ್ ತಗೊಂಡು ನೋಡಿ ನಾವು ಭಾಸ್ಕರ ಮತ್ತು ಅವ್ರ ಸ್ನೇಹಿತರು ಬಂದ್ಬಿಟ್ಟು ಇಷ್ಟು ದುಡ್ಡು ಹಾಕ್ತಾ ಇದ್ದಾರೆ ಅಂತ. ಅದು ಆಮೇಲೆ ಅದಕ್ಕೆ ಗಾರ್ಬೇಜ್ ಡಸ್ಟ್ಬಿನ್ 3 ಪೈಸಾ ಕೌಡೆ ಕಾಸು ಕಿಮ್ಮತ್ತಿಲ್ಲ ಅದಕ್ಕೆ. ಓಕೆ, ಕೊನೆಗೆ 2020ರಲ್ಲಿ ಮಾಡಿದ್ದು ಜಿಮ್ಗೆ ಏನು ಆವಾಗ ಮುರುಗೇಶ್ ನಿರಾಣಿಯವರು 10 ಲಕ್ಷ ಕೋಟಿ ಸಿಕ್ಕತ್ತೆ ಅಂತ ಹೇಳಿದ್ರಲ್ಲ, ಆಕ್ಚುಯಲ್ ಅವಾಗ ಬಂದಿದ್ದು 5.71 ಅರ್ಧ ಬಂದಿದ್ದು lakh crores ಅಷ್ಟೇ ಕಮಿಟ್ಮೆಂಟ್ ಬಂದಿದ್ದು. ಹೌದು, ಅದು ಕೂಡ 100 ಚಿಲ್ಲರೆ 200 ಚಿಲ್ಲರೆ ಹೈ ಲೆವೆಲ್ ಕಮಿಟಿ ಮತ್ತೆ ಸಿಂಗಲ್ ವಿಂಡೋ ಅಪ್ರೂವಲ್ ಆಗಿ 1,000 ಕೋಟಿ ಆಗಿದೆ. ಎಲ್ಲಿ ನೀವು ಹೇಳ್ತಿರಲ್ಲ 5 ಲಕ್ಷ ಕೋಟಿ 10 ಲಕ್ಷ ಹೆಸರಿಗೆ ಮಾತ್ರ ಒಂಥರ ಪೇಪರ್ ಟೈಗರ್ಗಳಾಗ್ಬಿಟ್ಟಿದ್ದಾರೆ ಅವರೆಲ್ಲ. ಮತ್ತೆ ಯಾರು ಬರ್ತಾರಲ್ಲ ಬರೋರ ಹತ್ರ ಕಿತ್ಕೊಳ್ಳೋಕೆ 1 ಎಕರೆಗೆ ದುಡ್ಡು ಕೊಡು, ಇದು ಕೊಡು, ಅದು ಕೊಡು ಅಂತ ಡೀಲಿಂಗಿಗೆ. ಮತ್ತೆ ಜಾಬ್ಸ್ ಎಲ್ಲಿ ಕ್ರಿಯೇಟ್ ಆಗಿದೆ? ಬೇರೆ ಜಾಬ್ಸ್ ದಟ್ ಆರ್ ಕ್ರಿಯೇಟೆಡ್. ಓಕೆ, ಸೊ ಕರ್ನಾಟಕದ ಎಲ್ಲಕ್ಕಿಂತ ದೊಡ್ಡ ಪುಣ್ಯದ ಏನಂತಾರೆ ಗಿಫ್ಟ್ ಅಂದ್ರೆ ಬೆಂಗಳೂರಿನ ಹವಾಮಾನ ಹಾಗೂ ಬೆಂಗಳೂರಿನಲ್ಲಿ ಇರೋ ಬುದ್ಧಿವಂತರಿಗೆ ಹಿಡ್ಕೊಂಡು ಜನ ತನ್ಪಾಡೆಗೆ ಬರ್ತಾ ಇದ್ದಾರೆ ಹೊರತು ಇವರು ಪಲ್ಟಿ ಹೊಡೆದು ಜಿಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಓಕೆ, ಇವರು KIDB ಸೈಟ್ ತಗೊಳ್ಳೋದೇನು ತಮಾಷೆ ಹೊಸ್ತಲ್ಲ. ಒಬ್ರು KIDB ಏಜೆನ್ಸಿ ಬಗ್ಗೆ ಒಬ್ರು ಚೀಫ್ ಸೆಕ್ರೆಟರಿ ಏನಂತ ಹೇಳಿದ್ರು ಗೊತ್ತಾ? KIDB ಲೈಕ್ ಎ ಮಸಾಜ್ ಸೆಂಟರ್. ನೀವು ಎಷ್ಟು ದುಡ್ಡು ಕೊಟ್ಟು ಎಲ್ಲೆಲ್ಲಿ ಮಾಡಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಸರ್ವಿಸ್ ಕೊಡ್ತಾರಂತೆ. ಓಕೆ, ಸೊ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಈಗ. ಆ ಲೆವೆಲ್ ಇದ್ದೀವಿ ನಾವು. ಓಕೆ, ಇಷ್ಟೊತ್ತು ಭ್ರಷ್ಟಾಚಾರದ ಬಗ್ಗೆ ಆಗಲಿ, ರಾಜಕಾರಣದ ಬಗ್ಗೆ ಸವಿವರವಾಗಿ ತಮ್ಮ ವೈಯಕ್ತಿಕ ವಿವರಗಳನ್ನು ಕೂಡ ನಮ್ಮ ಮುಂದೆ ತೆರೆದಿದ್ದೀರಿ. ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ. ನಮಸ್ಕಾರ.